ಮಲೆನಾಡಿನಲ್ಲಿ ಮಂಗನ ಕಾಯಿಲೆಯ ಹಾವಳಿ ಅನ್ನೋದು ಹೆಚ್ಚಾಗಿದೆ. ಸಹಜವಾಗಿ ಆ ಭಾಗದ ಜನ ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ. ಇಂದು ಒಂದೇ ದಿವಸ 6 ಜನರಿಗೆ KFT ಪಾಸಿಟಿವ್ ಬಂದಿದೆ. ಅಂದರೆ ಮಂಗನ ಕಾಯಿಲೆ ಅನ್ನೋದು ಪಾಸಿಟಿವ್ ಬಂದಿದೆ. 42 ಜನರ ಪರೀಕ್ಷೆಯಲ್ಲಿ 6 KFT ಪಾಸಿಟಿವ್ ಬಂದಿರುವಂಥದ್ದು. ಜಿಲ್ಲೆಯಲ್ಲಿ ಈವರೆಗೆ 32 ಪ್ರಕರಣಗಳು ದಾಖಲಾಗಿದ್ದಾವೆ. 12 ಸದ್ಯ ಸಕ್ರಿಯ ಪ್ರಕರಣ. ಶಿವಮೊಗ್ಗದಲ್ಲಿ ಈ ವರ್ಷ KFTಯಿಂದ ಒಂದು ಸಾವಾಗಿದೆ. ಹಾಗಾಗಿ ಆ ಭಾಗದ ಜನರಲ್ಲಿ ಕೊಂಚ ಆತಂಕ ಅನ್ನೋದು ಹೆಚ್ಚಾಗಿದೆ. ಈ ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಅನ್ನೋದು ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಸರಿಯಾದಂತಹ ಚಿಕಿತ್ಸೆ ಅನ್ನೋದು ಸೂಕ್ತ ಕಾಲಕ್ಕೆ ಬೇಕಾಗತ್ತೆ. ನೋಡಿ, ಒಂದೇ ದಿವಸ 6 ಜನರಿಗೆ KFT ಪಾಸಿಟಿವ್ ಅಂದರೆ ಮಂಗನ ಕಾಯಿಲೆ ಪಾಸಿಟಿವ್ ಬಂದಿರೋದ್ರಿಂದಾಗಿ ಸಹಜವಾಗಿ ಭಾಗದ ಜನರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿರುವಂಥದ್ದು. 42 ಜನರ ಪರೀಕ್ಷೆಯನ್ನು ಮಾಡ್ತಾರೆ. ಅದರಲ್ಲಿ 6 ಮಂದಿಗೆ ಮಂಗನ ಕಾಯಿಲೆ ಇರೋದು ಗೊತ್ತಾಗುತ್ತೆ, ಅಂದರೆ ಪಾಸಿಟಿವ್ ಬರುತ್ತೆ. ಇನ್ನು ಈವರೆಗೆ 32 ಪ್ರಕರಣ ಇದ್ದು ಅದರಲ್ಲಿ 12 ಸಕ್ರಿಯ ಪ್ರಕರಣಗಳಿದ್ದಾವೆ. ಇನ್ನು ಉಳಿದವರು ಚೇತರಿಸಿಕೊಂಡಿದ್ದಾರೆ ಅಂತ. ಸೊ ಶಿವಮೊಗ್ಗದಲ್ಲಿ ಈ ವರ್ಷ KFTಯಿಂದ ಒಂದು ಸಾವು ಕೂಡ ಆಗಿರೋದ್ರಿಂದಾಗಿ ಮುಂಜಾಗ್ರತಾ ಕ್ರಮ ಅನ್ನೋದು ಯಾವ ರೀತಿ ತೊಗೊಳ್ಬೇಕು, ಚಿಕಿತ್ಸೆಯನ್ನು ಯಾವ ರೀತಿ ತೊಗೊಳ್ಬೇಕು, ಸಕಾಲಕ್ಕೆ ಚಿಕಿತ್ಸೆ ಅನ್ನೋದು ಆ ಭಾಗದಲ್ಲಿ ಒದಗ್ತಾ ಇದೆಯಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಮಂಗನ ಕಾಯಿಲೆ ಅಂದಾಗ ಬಹಳಷ್ಟು ಮಂದಿ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ನಿನ್ನೆ 42 ಜನರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಪರೀಕ್ಷೆಯಲ್ಲಿ 6 ಪಾಸಿಟಿವ್ ಆಗಿದೆ. ಇದೆಲ್ಲದರ ಜೊತೆಗೆ 32 ಪ್ರಕರಣಗಳಲ್ಲಿ 12 ಸಕ್ರಿಯ ಪ್ರಕರಣಗಳಿದ್ದಾವೆ. ಉಳಿದವರು ಕೊಂಚ ಚೇತರಿಸ್ಕೊಂಡಿದ್ದಾರೆ. ಸೊ ಶಿವಮೊಗ್ಗದಲ್ಲಿ ಈ ಮಂಗನ ಕಾಯಿಲೆಯಿಂದ ಒಂದು ಸಾವು ಕೂಡ ಸಂಭವಿಸಿರುವುದರಿಂದಾಗಿ ಆ ಭಾಗದ ಜನರಲ್ಲಿ ಯಾರಿಗೆ ಯಾವಾಗ ಈ ಮಂಗನ ಕಾಯಿಲೆ ಬಂದು ಬಿಡಬಹುದು ಅನ್ನುವಂಥ ಆತಂಕ ಇರುವುದರಿಂದಾಗಿ ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ಅನ್ನೋದು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಭಯಭೀತರು ಅಥವಾ ಆತಂಕಗೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಆ ಭಾಗದಲ್ಲಿ ಯಾವ ರೀತಿಯ ಕ್ರಮ ತೆಗೆದುಕೊಂಡಿದೆ ಕಾದು ನೋಡಬೇಕು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜಯಸುದಾಸ್ ನೀಡ್ತಾರೆ. ಜಯಸುದಾಸ್, ಈ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ಹಾವಳಿ ಆಗಾಗ ಹೆಚ್ಚಾಗ್ತಾನೆ ಇರುತ್ತೆ. ಸೂಕ್ತ ರೀತಿಯ ಚುಚ್ಚುಮದ್ದು ವ್ಯವಸ್ಥೆ ಇದೆಯಾ ಇಲ್ವಾ, ಮತ್ತು ಸಕಾಲಕ್ಕೆ ಸೂಕ್ತ ರೀತಿಯ ಟ್ರೀಟ್ಮೆಂಟನ್ನು ಸರ್ಕಾರ ಒದಗಿಸುವುದಕ್ಕೆ ಸಫಲವಾಗಿದೆಯಾ ವಿಫಲವಾಗಿದೆಯಾ, ಏನಿದೆ ಇನ್ಪುಟ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ? ದಿವ್ಯಶ್ರೀ, ಈ ಬಾರಿ ಏನು ಮಂಗನ ಕಾಯಿಲೆ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇರಿದಂತೆ ಮಲೆನಾಡಲ್ಲಿ ಒಂದು ರೀತಿಯಲ್ಲಿ ವ್ಯಾಪಕವಾಗಿ ಉಲ್ಬಣಗೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ಸಾಮಾನ್ಯವಾಗಿ ಇದು ಬೇಸಿಗೆ ಆರಂಭದಲ್ಲಿ ಪ್ರಾರಂಭ ಆಗುವಂತ ಕಾಯಿಲೆ. ಆದ್ರೆ ಈ ಬಾರಿ ಡಿಸೆಂಬರ್ ತಿಂಗಳಿಂದನೇ ಮಂಗನ ಕಾಯಿಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇರಿದಂತೆ ಮಲೆನಾಡಿನ ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಮಂಗನ ಕಾಯಿಲೆ ಕಾಣಿಸಿಕೊಂಡು ಜನರಲ್ಲಿ ಭೀತಿಯನ್ನ ಹುಟ್ಟಿಸುವಂತದ್ದು. ಈಗ ಆಲ್ರೆಡಿ ಈಗ ಮಂಗನ ಕಾಯಿಲೆಗೆ ಏನು ಮಲೆನಾಡಿನಲ್ಲಿ ಒಂದು 3ಕ್ಕೂ ಹೆಚ್ಚು ನೋವುಗಳಾಗಿರುವಂತದ್ದು, ಮತ್ತೆ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ಸಾವಿನ ಪ್ರಕರಣ ದಾಖಲಾಗಿರುವಂತದ್ದು. ನಿನ್ನೆ 32 ಜನರ ಸ್ಯಾಂಪಲ್ ಅಲ್ಲಿ 6 ಪಾಸಿಟಿವ್ ಬಂದಿದೆ ಅಂತಂದ್ರೆ ಇದ್ರ ರೇಷಿಯೋ ತುಂಬಾ ರೈಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಧು ಬಂಗಾರಪ್ಪನವರು ಆರೋಗ್ಯ ಅಧಿಕಾರಿಗಳ ಜೊತೆ ಸೇರಿ ಒಂದು ಸಭೆಯನ್ನು ನಡೆಸಿ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಬಿಟ್ಟು ಅವರಿಗೆ ಮುನ್ಸೂಚನೆಯನ್ನು ನೀಡಿದ್ದಾರೆ. ಮತ್ತೆ ಅಲ್ಲದೆ ಏನು ಮಂಗನ ಕಾಯಿಲೆ ಕಾಣಿಸ್ಕೊಂಡು ಬರುವಂತಹ ಕಾಡಂಚಿನ ಗ್ರಾಮಗಳಲ್ಲಿ DMP ಆಯಿಲ್ ಇರ್ಬೋದು, ಮತ್ತೆ ವ್ಯಾಕ್ಸಿನೇಷನ್ ಇರ್ಬೋದು, ಅದಕ್ಕೆಲ್ಲವೂ ಕೂಡ ತುರ್ತಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮತ್ತೆ ಅಲ್ಲದೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಅರಿವು ಜಾಗೃತಿ ಮೂಡಿಸುವಂತದ್ದು, ಮತ್ತೆ ಅಲ್ಲದೆ ಜನರು ಕಾಡಿಗೆ ಹೋಗ್ಬೇಕಾದ್ರೆ ತಗೋಬೇಕಾದಂತಹ ಸೂಕ್ತ ಏನು ಮಾರ್ಗಸೂಚಿಗಳ ಬಗ್ಗೆ ಕೂಡ ಈಗ ಮನವರಿಕೆಯನ್ನು ಮಾಡ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಆರೋಗ್ಯ ಇಲಾಖೆ ಈ ಮಂಗನ ಕಾಯಿಲೆ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು. ದಿವ್ಯಶ್ರೀ, ಸೂಕ್ತ ರೀತಿಯ ಚುಚ್ಚುಮದ್ದು ಇದೆಯಾ ಇಲ್ವಾ ಇದಕ್ಕೆ? ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಆಗಾಗ ಮಂಗನ ಕಾಯಿಲೆ ಸಮಸ್ಯೆ ಇದೆ. ಸೊ ಆ ಟೈಮಿಗೆ ಮಂಗನ ಕಾಯಿಲೆ ಬಂತು ಅಂದ್ರೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಜಯಸುದಾಸ್? ಮಂಗನ ಕಾಯಿಲೆ ಸಾಮಾನ್ಯವಾಗಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅಂದ್ರೆ ಅದು ಈ ಉಣ್ಣೆಯಿಂದ ಬರುವಂತದ್ದು. ಮಂಗ ಸತ್ತಂತ ಸಂದರ್ಭದಲ್ಲಿ ಆ ಒಂದು ಉಣ್ಣೆ ಏನಿರುತ್ತೆ, ಆ ಒಂದು ಉಣ್ಣೆಯಿಂದ ಅದು ಎಲೆ ದರಗಳಿಗೆ ಅದು ಅಂಟ್ಕೊಂಡಿರುತ್ತೆ. ಜನರು ವಾಕ್ ಮಾಡೋಂಥ ಸಂದರ್ಭದಲ್ಲಿ ಅದು ಮೈಗೆ ಅಂಟ್ಕೊಂತು ಅಂದ್ರೆ ಅಲ್ಲಿಂದ ಅದ್ರದ್ದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತವೆ. ಈ ಒಂದು ಚಿಕಿತ್ಸೆ ಪೂರ್ವಕವಾಗಿ DMP ಆಯಿಲ್ ಅಂತ ಕೊಡ್ತಾರೆ. ಈ DMP ಆಯಿಲ್ ಹಚ್ಕೊಳ್ಳೋದ್ರಿಂದ ಉಣ್ಣೆ ಕಚ್ಚುವಂತೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಲ್ಲಿ ಅದರ ಪರಿಣಾಮ ಅಲ್ಲಿ ಬೀರೋದಿಲ್ಲ. ಅಲ್ಲದೆ ಮತ್ತೆ ಪ್ರಿಕಾಷನ್ ಮೇಜರ್ ಆಗಿ ವ್ಯಾಕ್ಸಿನೇಷನ್ ಕೂಡ ಕೊಡ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಇತ್ತೀಚೆಗೆ ಅದು ಅಷ್ಟಾಗಿ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ಅಂತ ಒಂದು ಹಿನ್ನೆಲೆಯಲ್ಲಿ ವ್ಯಾಕ್ಸಿನೇಷನ್ ಮತ್ತು ಮರುಪರೀಕ್ಷೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕ್ರಮವನ್ನು ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಮಂಗನ ಕಾಯಿಲೆ ನಿಯಂತ್ರಣ ಮಾಡುವಂತದ್ದಲ್ಲಿ ಜಿಲ್ಲಾಡಳಿತ ಒಂದು ಸಫಲತೆ ಕಂಡಿದೆ ಅಂತ ಹೇಳ್ಬೋದು. ಮತ್ತೆ ಅಲ್ಲದೆ ಈ ಬಾರಿ ಕಾಣಿಸ್ಕೊಂಡಂತಹ ಮಂಗನ ಕಾಯಿಲೆ ಅದು ಶಿವಮೊಗ್ಗ ಇರ್ಬೋದು, ಶಿರ್ಸಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಮತ್ತೆ ಚಿಕ್ಕಮಗಳೂರು, ಅಂದ್ರೆ
ಮಲೆನಾಡಿನ ಸುತ್ತಮುತ್ತ ಭಾಗಗಳಲ್ಲಿ ಈ ಬಾರಿ ವ್ಯಾಪಕವಾಗಿ ಮಂಗನ ಕಾಯಿಲೆ ಕಾಣಿಸ್ಕೊಂಡಿರೋದ್ರಿಂದ ಈಗ ಜಿಲ್ಲಾಡಳಿತ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸಮಾರೋಪಾದಿಯಲ್ಲಿ ಕೆಲಸ ಮಾಡ್ಬೇಕಂತ ಅನಿವಾರ್ಯತೆ ಹೆಚ್ಚಿದೆ. ಇಲ್ಲ ಅಂತಂದ್ರೆ ಈ ಕಾಯಿಲೆ ಒಂದ್ ರೀತಿಯಲ್ಲಿ ಉಳ್ಮಣಗೊಂಡು ಅಂತಂದ್ರೆ ಬಹಳ ಅದನ್ನ ಫೇಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ 2019ರಲ್ಲಿ ಇದೇ ಜೋಗದ ಸಮೀಪದಲ್ಲಿರುವಂತಹ ಅರಳುಗೋಡು ಗ್ರಾಮದಲ್ಲಿ 24 ಮಂದಿ ಈ ಒಂದು ಮಂಗನ ಕಾಯಿಲೆಗೆ ಬಲಿಯಾಗಿದ್ರು. ಇದಾದ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿರುವಂತದ್ದು ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಆಯಾ ಒಂದು ತಾಲೂಕುಗಳಲ್ಲಿ ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನ ಈಗ ತೆರೆದಿರುವಂತದ್ದು. ಹೀಗಾಗಿ ಮಂಗನ ಕಾಯಿಲೆ ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ಒಂದ್ ರೀತಿಯಲ್ಲಿ ಸೂಕ್ತ ಕ್ರಮನ ಜಿಲ್ಲಾಡಳಿತ ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ದಿವೇಶ್ರೀ, ಥ್ಯಾಂಕ್ ಯು ಜಯಸುದಾಸ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.